ಮಹಾವೀರ ಜೈನ್ ಆಸ್ಪತ್ರೆ ಬೆಂಗಳೂರು ಮತ್ತು ಅದಿಹಿಯರಿಂಗ್ ಸೊಲ್ಯೂಷನ್ಸ್ನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಹಾಗೂ ಕರ್ನಾಟಕ ವಿಭೂಷಣ ಪ್ರಶಸ್ತಿ ವಿಜೇತರಾಗಿದ್ದಾರೆ. MSc MA ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಬೆಂಗಳೂರು ಏರೋಸ್ಪೇಸ್ ಮೆಡಿಸಿನ್ ಸಂಸ್ಥೆಯಲ್ಲಿ ಪ್ರೊಫೆಸರ್ ಹಾಗೂ ಹಿರಿಯ ವಾಕ್ ಶ್ರವಣ ವಿಜ್ಞಾನಿಯಾಗಿ 30 ವರ್ಷಗಳಿಗೂ ಮಿಗಿಲಾಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗೂ ಬೆಂಗಳೂರಿನ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ. ಅದಕ್ಕೆ ಇವತ್ತು ಯಾವುದೂ ಇಂಥದ್ದೇ ಕಾರಣ ಇಂಥ ಮೆಡಿಸಿನ್ ತಗೊಳ್ಳಿರ್ತಕ್ಕಂಥದ್ದು ಇಲ್ಲ. ಎರಡನೇದಾಗಿ ಈ ಚಕ್ರ ಬರುತ್ತಲ್ಲ, ಈ ಚಕ್ರ ಬರೋದಕ್ಕೆ ನೀವು BP ಅಂತಾರೆ, ಶುಗರ್ ಅಂತಾರೆ. ನೀವು ಇಮಿಡಿಯೇಟಾಗಿ ಏನಾಗುತ್ತೆ, ನೀವು ಮನೆಯಲ್ಲಿದ್ದಾಗ ಇದಕ್ಕೆ ಚಕ್ರ ಬರುತ್ತೆ, ತಲೆನೋವು ಬರುತ್ತೆ, ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀವಿ. ನಿಮಗೆ ಅನುಭವ ಆಗಿರಬೇಕು. ಕಿವಿ ಗುಯಿ ಅಂತ ಶಬ್ದ ಬರುತ್ತೆ, ಎಲ್ಲ ತುಂಬ ಸುಸ್ತಾಗೋಗ್ಬಿಡುತ್ತೆ, ನೈಸಮ್ ಆಗಿರುತ್ತೆ, ತುಂಬ ಕಿವಿ ಗುಯಿ ಅಂತ ಶಬ್ದ ಬರುತ್ತೆ. ಮತ್ತು ಅದಕ್ಕೆ ನಾವೇನು ಹೇಳ್ತೀವಿ, ಮೆಡಿಕಲ್ ಟರ್ಮು ಟಿನೆಟಸ್ ಅಂತೀವಿ, ಟಿನೆಟಸ್ ಅಂತ ಹೇಳ್ತೀವಿ. ಸೊ ಈಗ ಈ ಟಿನೆಟಸ್ಸಲ್ಲಿ ಇರ್ತಕ್ಕಂಥದ್ದು ಏನಂದರೆ, ಕಿವಿ ಗುಯಿ ಅಂತ ಶಬ್ದ ಬರುತ್ತಲ್ಲ, ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಇರುತ್ತೆ. ಅನಿಸ್ತಾ ಇದೇನಾಗುತ್ತೆ, ಒಬ್ಬಗೆ ಕಿವಿ ಗುಯಿ ಅಂತ ಶಬ್ದ ಬರಬೇಕಾದ್ರೆ ಒಂದು ಕಿವಿನಲ್ಲೂ ಬರ್ಬೋದು ಅಥವಾ 2 ಕಿವಿನಲ್ಲೂ ಆಯಿತು ಬರ್ಬೋದು. ಇನ್ನೊಂದು ಏನಂತಂದರೆ, ಕಿವಿ ಶಬ್ದ ಯಾವ ರೀತಿ ಇದೆ ಅಂದರೆ, ಸರ್ ಎಂಜಿನ್ ಹೋಗ್ತಾರೆ ಅಂತ ಶಬ್ದ ಬರುತ್ತೆ. ಇನ್ನೊಬ್ಬರು ಹೇಳ್ತಾರೆ ಈ ಫ್ಯಾನ್ ಅಂತ ಹೇಳ್ತಾರೆ, ಆ ಫ್ಯಾನ್ ಸೋಲ್ ಬರ್ತಾ ಇದೆ ಅಂತ ಪ್ರಾಬ್ಲಮ್ ಇರುತ್ತೆ ಅದರಲ್ಲಿ. ಆಯಿತಾ, ಅದರಿಂದ ಏನಾಗುತ್ತೆ, ಇನ್ನು ಕೆಲವರು ಬಿಸ್ ಅಂತ ಶಬ್ದ ಬರ್ತದೆ ಸರ್, ಕಿವಿ ಯಾವಾಗಲೂ ಇರುತ್ತೆ. ಇನ್ನೊಂದು ಏನಂತಂದರೆ, ಇದು ಕೆಲವರಿಗೆ ಬೆಳಿಗ್ಗೆ ಜಾಸ್ತಿ ಇರುತ್ತೆ, ಮಧ್ಯಾಹ್ನ ಕಡಿಮೆ ಆಗುತ್ತೆ, ರಾತ್ರಿ ಇರೋಲ್ಲ. ಇನ್ನು ಕೆಲವರಿಗೆ ಕಂಟಿನ್ಯೂಸ್ ಬೆಳಿಗ್ಗೆ ಸಾಯಂಕಾಲದವರೆಗೂ 24 hours ಗುಯಿ ಅಂತ ಶಬ್ದ ಬರ್ತಾರೆ. ಈ ಶಬ್ದ ಬರ್ತಕ್ಕಂಥದ್ದು ಒಂದು ಸಿಂಪ್ಟಮ್ ಅಷ್ಟೇ. ಇದು ಯಾತಕ್ಕೆ ಬರುತ್ತೆ ಅಂತಕ್ಕಂಥದ್ದು ಎಕ್ಸಾಕ್ಟ್ ಹೇಳೋದಕ್ಕಾಗಲಿ. ಇದುವರೆಗೂ ಕಾಸ್ ಅಂತಕ್ಕಂಥದ್ದು ಗೊತ್ತಿಲ್ಲ. ಅಥವಾ ಮೆಡಿಸಿನ್ನು ವಿಟಮಿನ್ ತಗೊಳ್ಳಿ, ಅದು ತಗೊಳ್ಳಿ, ವೇರಿಯಸ್ ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಹೋಗ್ತೀವಿ. ಆದರೆ ಫಸ್ಟ್ ಯಾರಿಗೆ ಕಿವಿ ಗುಯಿ ಶಬ್ದ ಬರ್ತಿರುತ್ತೆ ಅವ್ರಿಗೆ ಈಸ್ ನಾಟ್, ಅದು ಕೂಡ ಏನು ಇಂಪ್ರೂವ್ಮೆಂಟ್ ಅವ್ರಿಗೆ ಕಾಣಿಸ್ತಿಲ್ಲ. ಆಯಿತಾ. ಇನ್ನೊಂದು ಏನಪ್ಪ ಅಂತಂದರೆ, ಈ ಕಿವಿ ಶಬ್ದ ಬರ್ತಕ್ಕಂಥದ್ದು ಇದು ನಿಮ್ಮ ಪರ್ಸನಲ್ ಎಕ್ಸ್ಪ್ಲನೇಷನ್. ನನಗೆ ಈ ಥರ ಆಗ್ತಾ ಇದೆ ಅಂತ ನೀವು ಎಕ್ಸ್ಪ್ಲೈನ್ ಮಾಡ್ತೀರಿ. ಒಬ್ಬೊಬ್ರಿಗೂ ಒಂದೊಂದು ಥರ ಇರ್ತದೆ, ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಇನ್ನು ಕೆಲವರಿಗೆ ಕಿವಿ ಬರೋದು ಡಬ್ 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 ಅಂತ ಶಬ್ದ ಆಗ್ತಾಯಿದೆ ಅಂತ ಗೊತ್ತಾಯ್ತು, ಅದು ಒಂಥರ ಶಬ್ದ. ಆಯ್ತಾ. ಇನ್ನೂ ಏನಾಗುತ್ತೆ ಅಂದರೆ, ಕೆಲವರಿಗೆ ಈ ಕಿವಿ ಶಬ್ದ ಬರೋದ್ರಿಂದ ಏನಾಗುತ್ತೆ, ವಾಮಿಟಿಂಗ್, ನಾಸಿಯಾ, ವಾಮಿಟಿಂಗ್ ಸೆನ್ಸೇಷನ್ನು ಬರುತ್ತೆ. ಕಿವಿ ಶಬ್ದ ಬಂದಾಗ ಅದು ಅವ್ರಿಗೆ ಆ ಸೆನ್ಸೇಷನ್ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಇದೆ. ಅದರಿಂದ ಕಿವಿ ಶಬ್ದ ಬಂದ ತಕ್ಷಣ ಅದು ಎಚ್ಚರಿಕೆ ಕೊಡುತ್ತೆ ನಿಮಗೆ, ನಿಮಗೇನೋ ಪ್ರಾಬ್ಲಮ್ ಇದೆ ಬಾರಿನಲ್ಲಿ, ಚೆಕ್ ಮಾಡಿಸಿ ಅಂತ. ಸೊ ಯಾವಾಗ ಶಬ್ದ ಬಂದ ತಕ್ಷಣ ನೀವು ಪ್ರತಿಯೊಂದು ಆಸ್ಪೆಕ್ಟ್ ಎಲ್ಲ ಚೆಕ್ ಮಾಡಿಸಕ್ಕಂಥದ್ದು ನಮ್ಮ ಕರ್ತವ್ಯ. ಇದು ಒಂದು ಸಿಂಪ್ಟಮ್ ಅಥವಾ ಕೊಡತ್ತೆ ನಿಮಗೆ. ಆಯಿತಾ. ಆಮೇಲೆ ಈ ಮುಖ್ಯವಾಗಿ ಇದಕ್ಕೆ ಏನು ಕಾರಣ, ಈ ಕಿವಿ ಶಬ್ದ ಬರೋದಕ್ಕೆ ಏನು ಕಾರಣ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಆಯಿತಾ. ಈಗೇನಾಗುತ್ತೆ, ಈ ಕೆಲವರಿಗೆ ಶಬ್ದ ಯಾವಾಗ ಬೆಳಗ್ಗೆ ಸಾಯಂಕಾಲ ಕಂಟಿನ್ಯೂಸ್ ಆಗಿರುತ್ತಲ್ಲ, ಯಾರಾದರೂ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಕಂಟಿನ್ಯೂಸ್ ಆಗಿ, ಅವ್ರಿಗೆ ಈ ಡ್ರೈವರ್ಸು ಯಾವಾಗಲೂ ನಾಯ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಈ ಟಿನೆಟಸ್ ಬರ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಇನ್ಯಾವುದೊಂದು ಕಾರಣ, ಈ ಸಡನ್ನಾಗಿ ಈ ಪಟಾಕಿ ಗಿಡಾಕಿ ಹೊಡಿತೀವಲ್ಲ, ಕ್ರ್ಯಾಕರ್ಸ್ ಸಬ್ಜೆಕ್ಟ್, ಸಡನ್ನಾಗಿ ಶಬ್ದ ಆಯಿತು ಅಂದರೆ ಕಿವಿಗೆ ಡ್ಯಾಮೇಜ್ ಆಗುತ್ತೆ. ಆವಾಗ ಕಿವಿನಲ್ಲಿ ಗುಯಿ ಅಂತ ಶಬ್ದ ಬರುತ್ತೆ. ಅರ್ಥ. ಆಮೇಲೆ ಈ ಬ್ಯಾಕ್ಟೀರಿಯಿಂದ ಬಂದು ಇನ್ನೊಂದು, ಕೆಲವರಿಗೆ ಕಿವಿ ಯಾವಾಗಲೂ ಸೋರ್ತಾ ಇರುತ್ತೆ. ಕಿವಿ ಸೋರ್ತಾ ಇರೋದ್ರಿಂದ ಆ ಕಿವಿ ಸೋರಿ ಏನಾಗುತ್ತೆ, ಅವ್ರಿಗೂ ಕೂಡ ಈ ಥರ ಗುಯಿ ಅಂತ ಶಬ್ದ ಬರ್ತಕ್ಕಂಥದ್ದು ಪಾಸಿಬಿಲಿಟಿ ಇದೆ. ಆಮೇಲೆ ಇನ್ನೊಂದು ಏನಂದರೆ, ಕಿವಿನಲ್ಲಿ ವ್ಯಾಕ್ಸ್, ಗುಗ್ಗೆ, ಅಕಸ್ಮಾತ್ ಕಿವಿನಲ್ಲಿ ಗುಗ್ಗೆ ಇದ್ದರೆ ಆ ಗುವಿ ಡ್ರಮ್ಗೂ ಅಟ್ಯಾಕ್ ಆಗ್ತದ್ರಿಂದ ಆ ಗುಯಿಯಿಂದ ಶಬ್ದ ಬರ್ತಕ್ಕಂಥ ಸಾಧ್ಯತೆ ಇದೆ. ಆಮೇಲೆ ಈ ನಾಯಿಗಳಿಂದ ಇವಾಗ ನೀವು ಬಸ್ ಹೊರಗಡೆ ಬೇಕಾದಷ್ಟು ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇದ್ದಾರೆ, ಅದು ಸ್ವಲ್ಪ ಲೋ ಫ್ರೀಕ್ವೆನ್ಸಿ ಇರುತ್ತೆ. ಹೈ ಫ್ರೀಕ್ವೆನ್ಸಿ ನಾಯ್ಸ್ ಇದ್ದರೆ ಇವಾಗ ಸೌಂಡ್ ಅಂತ ಇದೆ. ಶಬ್ದ ಅಂದರೆ ಏನು, ಶಬ್ದದಲ್ಲಿ ಒಂದು ಫ್ರೀಕ್ವೆನ್ಸಿ ಅಂತ ಇದೆ, ಒಂದೊಂದು ಇಂಟೆನ್ಸಿಟಿ ಅಂತ ಇದೆ. ಯಾವ ಫ್ರೀಕ್ವೆನ್ಸಿ ಇದೆ, ಯಾವ ಇಂಟೆನ್ಸಿಟಿ ಅಂತಕ್ಕಂಥದ್ದು ನಾವು ವಿಸಿಬಲ್ ಅಂತ ಮೆಷರ್ ಮಾಡ್ತೀವಿ. ಯಾವ ಮೆಷರ್ಮೆಂಟಲ್ಲಿ ಎಷ್ಟು ಪ್ರಾಬ್ಲಮ್ ಇದೆ, ಎಷ್ಟು dB ಲಾಸ್ ಇದೆ ಅಂತಕ್ಕಂಥದ್ದು. ಈಗ ನೀವು ಎಕ್ಸ್ಪೋಸ್ ಮಾತಾಡ್ತೀವಿ, ಶಬ್ದಕ್ಕೆ ಎಕ್ಸ್ಪೋಸ್ ಆಗೋದ್ರಿಂದ ನಿಮಗೆ ಏನಾಗ್ತಾ ಇದೆ ನಿಮಗೆ ಗೊತ್ತಾಗೋದಿಲ್ಲ.
ಯಾವಾಗ ಆಗುತ್ತೆ ನಮ್ಮದು ಹೆಚ್ಚು ಕಮ್ಮಿ ಇಂಟೆನ್ಸಿಟಿ, ನಾವು ಇಂಟೆನ್ಸಿಟಿ ಮೆಜರ್ ಮಾಡೋದು ಡಿ ವಿ ಅಂತೀವಿ. 40-60 ಡೆಸಿಬಲ್ಸ್ ಮೇಲೆ ಹೋದರೆ ನಿಮಗೆ ಕೇಳಲು ಕಿವಿ ತೊಂದರೆ ಆಗುತ್ತೆ. ಮತ್ತು ಎಷ್ಟೋ ಜನಕ್ಕೆ ಕಿವಿ ಕೇಳದೇ ಇದ್ದವ್ರು ಪ್ರಾಬ್ಲಮ್ ಇದ್ದಾಗ ಅಸೋಸಿಯೇಟ್ ಆಗಿ ಟಿನಿಟಸ್ ಕಿವಿ ಶಬ್ದ ಇರುತ್ತೆ. ಕೆಲವರಿಗೆ ಹೈ ಬಿ ಪಿ ಇದ್ದು ಕೂಡ ಕಿವಿ ಶಬ್ದ ಬರುತ್ತೆ. ಬ್ಲಡ್ ಶುಗರ್, ಡಯಾಬಿಟಿಸ್ ಇಂದನೂ ಕೂಡ ಅವ್ರಿಗೆ ಈರಿಗೆ ಲಾಸ್ ಬರುತ್ತೆ. ಆಯಿತಾ? ಇನ್ನೊಂದು ಏನಂತಂದರೆ ತುಂಬ ಸ್ಟ್ರೈನ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಆವಾಗ ಅವ್ರಿಗೂ ಕೂಡ ಇದು ತುಂಬ ಸುಸ್ತಾಗಿದ್ದಾಗಲೂ ಕೂಡ ಫಿಟಿಗ್ ಅಂತ ಹೇಳ್ತೀವಿ. ಫಿಟಿಗ್ ಆದಾಗಲೂ ಕೂಡ ಬರ್ತೈತೆ, ನಿಮಗೆ ಕಿವಿಲೆ ಬರ್ತಕ್ಕಂಥ ಶಬ್ದ ಆಗುತ್ತೆ. ಆಮೇಲೆ ಏನಾಗಿ ಚಿಕ್ಕ ವಯಸ್ಸಿಂದ ಕೆಲವು ಮೆಡಿಸಿನ್ ಸ್ಟ್ರಾಂಗ್ ಆ್ಯಂಟಿಬಯೋಟಿಕ್ಸ್ ತೊಗೋತಾರೆ. ಆಸ್ಪಿರಿನ್ ಅಂಥದ್ದೆಲ್ಲ ಆ್ಯಂಟಿಬಯೋಟಿಕ್ಸ್ ಜಾಸ್ತಿ ಆ್ಯಂಟಿಬಯೋಟಿಕ್ಸ್ ತೊಗೊಳೋದ್ರಿಂದ ಕಂಟಿನ್ಯೂಸ್ ಅದನ್ನು ಪ್ರಶ್ನೆ ಕೇಳಬೇಕು, ನೀವೇನಾದರೂ ಜಾಸ್ತಿ ತೊಗೋತಾ ಇದ್ದೀರಾ ಅಂತ. ಇಲ್ಲ ಅಂದರೆ ಕೆಲವು ಟೈಮ್ನಲ್ಲಿ ಟೈಫಾಯ್ಡು, ಸ್ಮಾಲ್ ಪಾಕ್ಸು, ಚಿಕನ್ ಪಾಕ್ಸು ಈ ಥರದ್ದೆಲ್ಲ ಹಿಸ್ಟ್ರಿ ಇತ್ತು ಅಂತಂದರೆ ಅದು ಸಾಮಾನ್ಯವಾಗಿ ಇನ್ನೊಂದು ಗದಗಟ್ಟು ಕಿವಿಯಿಂದ ಉಳ್ಕೊಳ್ಳೋದು ಗದಗಟ್ಟಾಗುತ್ತೆ ಅಂತ ಅವರು ಕಿವಿ ಶಬ್ದ ಬರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಏನಂದರೆ ಈ ಆಕ್ಸಿಡೆಂಟು, ಯಾವಾಗಲಾದರೂ ಆಕ್ಸಿಡೆಂಟ್ ಆಗಿದೆ, ಹೆಡ್ ಇಂಜುರಿ ಆಗಿದ್ದರೆ ಅವ್ರಿಗೂ ಕೂಡ ಅದಕ್ಕೆ ಶಬ್ದ ಬರ್ತಕ್ಕಂಥದ್ದು ಪಾಸಿಬಿಲಿಟಿ ಇರುತ್ತೆ. ಇನ್ನೊಂದು ಏನಂತಂದರೆ ಇನ್ನು ಕೆಲವರು ಮಕ್ಕಳಿಂದ ತೊಳ್ಕೊಬೇಕಾಗಿದ್ದರೆ ಮೂಗು ಮುಚ್ಕೊಂಡು ಬಂದಿರೋ ಬ್ಲೋನು ಮಾಡ್ತಾರೆ. ಬ್ಲೋ ಮಾಡಿದಾಗ ಏನಾಗುತ್ತೆ ಕಿವಿಗೆ ಹೋಗೋದ್ರಿಂದ ಅದು ಕೂಡ ಅವರಿಗೆ ಅದರಿಂದ ಚೇಂಜಸ್ ಬರ್ತಕ್ಕಂಥ ಶಬ್ದ ಆಗುತ್ತೆ. ಇನ್ನೊಂದು ಏನಂತಂದರೆ ಸಾಮಾನ್ಯವಾಗಿ ನಾವು ಈ ಹೈ ಆಲ್ಟಿಟ್ಯೂಡು ಫ್ಲೈ ಮಾಡಿ ಕೆಳಗೆ ಬಂದರೂ ಕೂಡ ಕಿವಿ ಡ್ರಮ್ಮು ರಪ್ಚರ್ ಆಗುತ್ತೆ, ಕಿವಿಲಿ ಗುಯಿ ಅಂತ ಶಬ್ದ ಬರುತ್ತೆ. ಈ ಕಿವಿ ಶಬ್ದ ಬರ್ತಕ್ಕಂಥದ್ದೇ ಒಂದೇ, ಯಾವುದಕ್ಕೂ ಎಕ್ಸಾಕ್ಟ್ ಕಾಸು ಗೊತ್ತಿಲ್ಲದಿರೋದ್ರಿಂದ ಇವೆಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಬೇಕಾಗುತ್ತೆ. ಇನ್ನು ಕೆಲವರಿಗೆ ಇಮಿಡಿಯೇಟ್ ಪ್ರಾಬ್ಲಮ್ ಇರುತ್ತೆ. ಎಕ್ಸ್ಟರ್ನಲ್ ಲ್ಯಾಕ್ಸಿಯರ್ ಒಂದು ಮಧ್ಯ ಕಿವಿನಲ್ಲಿ ಪ್ರಾಬ್ಲಮ್ ಏನಾದ್ರು ಇತ್ತು ಅಂತ, ಈ ಕಿವಿನಲ್ಲಿ ಸ್ಮಾಲ್ ಬೋನ್ಸ್ ಇದೆ, ಮ್ಯಾಲಿಯಸ್ಸೋ ಸ್ಟಿಫೀಸ್ ಅಂತ, ಅದೇನೋ ಫಿಕ್ಸಸ್ ಆಗಿದ್ರೆ ಆ ಒಂದು ಕಿವಿಯಲ್ಲಿ ಭೂಮಿಯಿಂದ ಶಬ್ದ ಬರುತ್ತೆ. ಅದಕ್ಕೆ ಆಟೋಸ್ಕ್ಲೆರೋಸಿಸ್ ಅಂತೀವಿ. ಅದು ಸಾಮಾನ್ಯವಾಗಿ ಆಟೋಸ್ಕ್ಲೆರೋಸಿಸ್ ಅಂತಕ್ಕಂಥದ್ದು ಲೇಡೀಸಲ್ಲಿ ಜಾಸ್ತಿ ಇನ್ಸಿಡೆನ್ಸು, ನ್ಯೂಸ್ನಲ್ಲಿ ಈ ಆಟೋಸ್ಕ್ಲೆರೋಸಿಸ್ ಡಿಸೀಸ್ ಜಾಸ್ತಿ. ಅದು ಹೆರಿಡಿಟಿಯಾಗಿ ಬರ್ತಕ್ಕಂಥದ್ದು, ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಸೊ ಹೀಗಾಗಿರೋದ್ರಿಂದ ಈ ಕಿವಿನ ಶಬ್ದಕ್ಕೆ ಜೀರಪ್ಪ ಮೆಡಿಸಿನ್ ಅಂತ ಅಂತಾರೆ. ಕೆಲವು ವಿಟಮಿನ್ಸ್ ಎಲ್ಲ B1, B6, B12 ಕೊಡ್ತಾರೆ. ಅದು ವಾಸಿ ಆಗ್ತಾ ಇದ್ದರೆ ಸ್ಟೀಮ್ ಇನ್ಹಲೇಷನ್, ರಾತ್ರಿ ಮಲ್ಕೊಳ್ಳೋ ಆವಿ ಮಾಡಿ ಕಿವಿನ